ಆತ್ಮೀಯರೇ, ಎಲ್ರಿಗೂ ನಮಸ್ತೆ. ಸಂಭ್ರಮ ಶನಿವಾರಕ್ಕೆ ಸಂಬಂಧಪಟ್ಟಂತೆ ಕ್ರಿಯಾ ಯೋಜನೆ ಅಥವಾ ಚಟುವಟಿಕೆಗಳ ನಿರ್ವಹಣೆಯನ್ನು ಯಾವ ರೀತಿ ಮಾಡ್ತಕ್ಕಂಥದ್ದು, ಹಾಗೆ ಸಂಭ್ರಮ ಶನಿವಾರದ ಒಂದು ತಿಂಗಳಲ್ಲಿ ಒಂದು ದಿನ ವರದಿಯನ್ನು ಸಿದ್ಧಪಡಿಸ್ತಕ್ಕಂಥದ್ದು ಯಾವ ರೀತಿ, ಹಾಗೆ ಸಂಭ್ರಮ ಶನಿವಾರದಲ್ಲಿರ್ತಕ್ಕಂಥ ಪ್ರಮುಖ ಥೀಮ್ಗಳು ಅಥವಾ ವಿಷಯಗಳು ಯಾವ್ಯಾವಿದೆ, ಅವನ್ನು ಯಾವ ರೀತಿ ಮಾಡ್ತಕ್ಕಂಥದ್ದು ಅನ್ನೋದಷ್ಟು ವಿಚಾರವನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಸಂಭ್ರಮ ಶನಿವಾರದ ಒಂದು ಕ್ರಿಯಾ ಯೋಜನೆಯನ್ನು NEP 2020ರಂತೆ ತಿಂಗಳಿಗೆ ಒಂದು ಶನಿವಾರ ಮಾಡಬೇಕು. ಅಂದರೆ ವರ್ಷಕ್ಕೆ 10 ದಿನಗಳು ಈ ಒಂದು ಸಂಭ್ರಮ ಶನಿವಾರವನ್ನು ಅಂದರೆ ನೋ ಬ್ಯಾಗ್ ಡೇ ಅಂತ ಮಾಡಬೇಕು. ಇದರಲ್ಲಿ ನಾನೊಂದು ಈ ಒಂದು ಫಾರ್ಮೇಟ್ನ ಸಿದ್ಧಪಡಿಸಿದ್ದೀನಿ. ಇದನ್ನು ನಾವು ಫೈಲನ್ನು ಮಾಡ್ಕೊಂಡ್ರೆ ಒಂದು ಬರೀಲಿಕ್ಕೆ ಈಸಿ ಆಗುತ್ತೆ, ಶಿಕ್ಷಕರಿಗೆ ಅನುಕೂಲ ಆಗುತ್ತೆ ಅಂತ ಮಾಡಿರ್ತಕ್ಕಂಥದ್ದು. ಏನಂತ ಅಂದರೆ ಇದರಲ್ಲಿ ಶಾಲೆ ಹೆಸರು ಮತ್ತು ವಿಳಾಸವನ್ನು ಇಲ್ಲಿ ಬರ್ಕೊಂಡ್ರೆ, ನೆಕ್ಸ್ಟು ಥೀಮ್ಗಳು ಕೊಟ್ಟಿದ್ದೀನಿ. ಇಲ್ಲಿ 10 ಥೀಮ್ಗಳು ಬರ್ತವೆ. 10 ಥೀಮ್ಗಳಲ್ಲಿ ವಿಷಯಗಳು ಈ ವಿಷಯಗಳಿದೆ. ಈಗ ಮೊದಲನೇ ಥೀಮ್ನಲ್ಲಿ ವಿಷಯ ಬಂದು ಸಾರ್ವಜನಿಕ ಸೌಕರ್ಯಗಳು ಮತ್ತು ನನ್ನ ಜವಾಬ್ದಾರಿ ಅಂತ. ಇಲ್ಲಿ ಗುಂಪು 3 ಗುಂಪಿನಲ್ಲಿ ಮಾಡಬೇಕು. ಅಂದರೆ 1ರಿಂದ 3ನೇ ತರಗತಿ ಮಕ್ಕಳ ಒಂದು ಗುಂಪು ಮಾಡ್ಕೋಬೇಕು, 4ರಿಂದ 5ನೇ ತರಗತಿ ಮಕ್ಕಳ ಒಂದು ಗುಂಪು ಮಾಡ್ಕೋಬೇಕು, 6ರಿಂದ 8ನೇ ತರಗತಿ ಮಕ್ಕಳ ಒಂದು ಗುಂಪು ಮಾಡ್ಕೋಬೇಕು. ಆ ಮಕ್ಕಳಿಗೆ ಫ್ಲ್ಯಾಶ್ ಕಾರ್ಡ್ಗಳನ್ನ TLMಗಳಾಗಿ ರೆಡಿ ಮಾಡ್ಕೋಬೇಕು. ಆನಂತರ ಈ ಒಂದು ಫಾರ್ಮೆಟ್ನಲ್ಲಿ ಭಾಗವಹಿಸಿದ ಮಕ್ಕಳ ಸಂಖ್ಯೆ ಎಷ್ಟೆಷ್ಟು, ಆಯಾ ತಂಡದಲ್ಲಿ ಎಷ್ಟೆಷ್ಟು ಮಕ್ಕಳು ಬರ್ತಾರೆ ಅಂತ ಇಟ್ಕೊಳ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಸಂಭ್ರಮ ಶನಿವಾರದಲ್ಲಿ ನಾಯಕರು ನಿರೂಪಕರು ಅಂತ ಬರ್ತಾರೆ. ನಾಯಕರು ನಿರೂಪಕರು ಅಂತ ಅಂದರೆ ಈ ಒಂದು ಸಂಭ್ರಮ ಶನಿವಾರದ ವಿಷಯಗಳ ಚಟುವಟಿಕೆಗಳನ್ನ ಸಾಹಿತ್ಯದಲ್ಲಿ ಏನು ಕೊಟ್ಟಿದ್ದಾರೆ ಅದರ ಒಂದು ಮೇಯ್ನು ನಿರೂಪಣೆಯನ್ನು ಮಕ್ಕಳು ಮಾಡ್ತಾರೆ. ಅದಕ್ಕೆ ಶಿಕ್ಷಕರು ಫ್ಲ್ಯಾಶ್ ಕಾರ್ಡ್ಗಳನ್ನ ರೆಡಿ ಮಾಡ್ಕೊ ಏನು ಕೊಡ್ತೀವಿ ಆ ಫ್ಲ್ಯಾಶ್ ಕಾರ್ಡ್ಗಳನ್ನ ಇಟ್ಕೊಂಡು ಮಕ್ಕಳು ತಮ್ಮ ತಂಡದಲ್ಲಿ ನಿರೂಪಕರು ಅದನ್ನು ಡಿಸ್ಕಷನ್ ಮಾಡ್ತಾರೆ, ಚರ್ಚೆಯನ್ನು ಮಾಡ್ತಾರೆ. ಅದು ನಾಯಕರು ನಿರೂಪಕರ ಕೆಲಸ. ಇನ್ನು ಈ ಒಂದು ಸಂಭ್ರಮ ಶನಿವಾರ ಚಟುವಟಿಕೆಗಳನ್ನ ಯಾವ ದಿನಾಂಕ ನಿರ್ವಹಣೆಯನ್ನು ಮಾಡ್ತೀವಿ ಅಂತ ದಿನಾಂಕವನ್ನು ಹಾಕ್ಕೊಳ್ತಕ್ಕಂಥದ್ದು. ಇದಕ್ಕೆ ಮಾರ್ಗದರ್ಶಿ ಶಿಕ್ಷಕರ ಹೆಸರು ಏನು ಅಂತ ಹಾಕ್ಕೊಳ್ತಕ್ಕಂಥದ್ದು. ಹೀಗೆ ಒಟ್ಟು 10 ಥೀಮ್ಗಳು ಏನು ಕೊಟ್ಟಿದ್ದಾರೆ 10 ಥೀಮ್ಗಳದ್ದು ರೆಡಿ ಮಾಡಿದ್ದೀನಿ. ಮೊದಲನೇ ಥೀಮ್ ಬಂದು ಸಾರ್ವಜನಿಕ ಸೌಕರ್ಯಗಳು ಮತ್ತು ನನ್ನ ಜವಾಬ್ದಾರಿ. 2ನೇ ಥೀಮು ಲಿಂಗತ್ವ ಸಮಾನತೆಗೆ ಪ್ರೋತ್ಸಾಹ. 3ನೇ ಥೀಮು ಪೌಷ್ಟಿಕತೆ, ಸ್ವಾಸ್ಥ್ಯ ಮತ್ತು ಶುಚಿತ್ವ. 4ನೇ ಥೀಮ್ ಬಂದು ಮಾದಕ ವಸ್ತುಗಳ ದುರ್ಬಳಕೆ, ತಡೆಗಟ್ಟುವಿಕೆ ಮತ್ತು ನಿರ್ವಹಣೆ. 5ನೇ ಥೀಮ್ ಬಂದು ಆರೋಗ್ಯ ಜೀವನ ಶೈಲಿ. 6ನೇ ಥೀಮ್ ಬಂದು ಹಿಂಸೆ, ಅಪಘಾತಗಳ ಸಂದರ್ಭದಲ್ಲಿ ರಕ್ಷಣೆ ಹಾಗೂ ಭದ್ರತೆ. ಇನ್ನು 7ನೇ ಥೀಮ್ ಬಂದು ಆಧುನಿಕ ತಂತ್ರಜ್ಞಾನ ಸಾಧನಗಳು ಮತ್ತು ಅಂತರ್ಜಾಲದ ಸದ್ಬಳಕೆ. 8ನೇ ಥೀಮ್ ಬಂದು ಸಾರ್ವಜನಿಕ ನೈರ್ಮಲ್ಯ, ಘನತ್ಯಾಜ್ಯದ ನಿರ್ವಹಣೆ ಅಗತ್ಯತೆ ವಿಧಾನಗಳು. 9ನೇ ಥೀಮ್ ಬಂದು ರಸ್ತೆ ಸುರಕ್ಷತೆ. 10ನೇದು ವಿಶೇಷ ಚೇತನವುಳ್ಳ ವ್ಯಕ್ತಿಗಳೊಂದಿಗೆ ಸಂವಹನ. ಇಷ್ಟು 10 ಥೀಮ್ಗಳು ಒಟ್ಟು ಬರ್ತವೆ. ಗುಂಪುಗಳು, ಭಾಗವಹಿಸಿದ ಮಕ್ಕಳ ಸಂಖ್ಯೆ, ನಾಯಕರ ನಿರೂಪಕರ ಹೆಸರು, ನಿರ್ವಹಿಸಿದ ದಿನಾಂಕ, ಮಾರ್ಗದರ್ಶಿ ಶಿಕ್ಷಕರು. ಇದು ಒಂದು ಕ್ರಿಯಾ ಯೋಜನೆಯನ್ನು ನಾವು ಈ ವರ್ಷ ಪೂರ್ತಿ ಈ ಕಾಲಮಲ್ಲಿ ಬರ್ಕೊಂಡು ತದನಂತರ ಒಂದು ಹಾಳೆನಲ್ಲಿ ಸಂಭ್ರಮ ಶನಿವಾರದ ವರದಿ ಅಂತ ಈ ರೀತಿ ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು. ಈಗ ಮೊದಲನೇ ದಿವಸನೇ ನಾವು ಬರಿತೀವಿ, ಶಾಲೆ ಹೆಸರು ಮತ್ತು ವಿಳಾಸನ ಬರಿತೀವಿ. ಇದನ್ನು ಈ ನಿರ್ವಹಿಸಿದ ದಿನಾಂಕವನ್ನು ಬರಿತೀವಿ. ಥೀಮ್ ಹೆಸರು ಸಾರ್ವಜನಿಕ ಸೌಕರ್ಯಗಳು ಮತ್ತು ನನ್ನ ಜವಾಬ್ದಾರಿ ಅಂತ. ಇಲ್ಲಿ ಗುಂಪು ಇದು ಎಲ್ಲ 3 ಗುಂಪುಗಳದ್ದು ಸೇರಿ ಒಂದು ಹಾಳೆಯಲ್ಲಿ ನಿರ್ವಹಿಸಿದ ಚಟುವಟಿಕೆಗಳನ್ನ ತಮಗೆ ಅನುಕೂಲ ಯಾವ ರೀತಿ ಆಗುತ್ತೆ ಆ ರೀತಿ ಸಂಭ್ರಮ ಶನಿವಾರದ ಒಂದು ವರದಿ ಮತ್ತು ಒಂದು ಫೋಟೋ ಅಥವಾ ವಿಡಿಯೋನ ನಾವು ಇಲಾಖೆ ಕೇಳಿದಾಗ ಕೊಡಬೇಕಾಗತ್ತೆ. ಹಾಗಾಗಿ ಒಂದು ಪೇಜಿನಲ್ಲಿ ವರದಿನ ಈ ಒಂದು ಸಿದ್ಧಪಡಿಸ್ಕೊಂಡಿದ್ದೀನಿ. ಇದೇ ರೀತಿ 10 ಥೀಮ್ಗಳಿಗೂ ಸಹ ಮಾಡಿರ್ತಕ್ಕಂಥ ಒಂದು PDF ಈ ಒಂದು PDF ಇದೆ. ಇದನ್ನು ನನ್ನ ಗೂಗಲ್ ಡ್ರೈವಿಗೆ ಅಪ್ಲೋಡ್ ಮಾಡಿ ಅದರ ಲಿಂಕನ್ನು ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ. ತಾವು ಅವಶ್ಯಕತೆ ಇದ್ದರೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ರತಿಯೊಂದು ವರದಿಯನ್ನು ಸಹ ಒಂದೊಂದು ಪೇಜು ಖಾಲಿ ಬಿಟ್ಟಿದ್ದೀನಿ. ಇದು ಶಿಕ್ಷಕರಿಗೆ ಒಂದು ರಿಜಿಸ್ಟ್ರಿಟಿ ಮೇಂಟೈನ್ ಮಾಡೋದು. ಇದನ್ನು ರೆಡಿ ಇರ್ತಕ್ಕಂಥದ್ದು ಒಂದಷ್ಟು ಎಲ್ಲ ಖಾಲಿ ಇದೆ. ಮಾಹಿತಿನ ಬರೀಲಿಕ್ಕೆ ಒಂದು ಫೈಲ್ನ ಮಾಡ್ಕೊಂಡ್ರೆ ಸಾಕಷ್ಟು ಅನುಕೂಲ ಆಗುತ್ತೆ, ಕೆಲಸ ಮಾಡ್ತಕ್ಕಂಥದ್ದು ಕಡಿಮೆ ಆಗುತ್ತೆ.
ಸೊ 6ನೇ ಥೀಮು ಹಿಂಗೆ 7, ಹಾಗೆಯೇ 8ನೇ ಥೀಮು, ಹಾಗೆ 9ನೇ ಥೀಮು, ಲಾಸ್ಟು 10ನೇ ಥೀಮು ಈ ರೀತಿಯಾಗಿ ಸಿದ್ಧಪಡಿಸಿದ್ದೀನಿ. ಇದನ್ನು ತಮಗೆ ಇದರಲ್ಲಿ ಏನಾದರೂ ಮಾರ್ಪಾಡಿದರೆ ಮಾಡ್ಕೊಳ್ಳಿ. ಇದು ಶಾಲೆಯಲ್ಲಿ ನಿರ್ವಹಣೆ ನಮಗೆ ಕೆಲಸದ ಒತ್ತಡವನ್ನು ಕಡಿಮೆ ಮಾಡುತ್ತೆ ಅನ್ನೋದೊಂದು ಉದ್ದೇಶದಿಂದ ನಾವು ಮಾಡಿರ್ತಕ್ಕಂಥದ್ದು. ಇವುಗಳಿಗೆ ನಮಗೆ ಈ ಫಾರ್ಮೆಟ್ ಖಾಲಿ ನಮೂನೆಗಳ ಜೊತೆಗೆ ನಮಗೆ ಸಂಭ್ರಮ ಸಾಹಿತ್ಯದ ಸಾಹಿತ್ಯ ಬೇಕಾಗುತ್ತೆ. ಚಟುವಟಿಕೆಗಳು ಯಾವ್ದ್ಯಾವುದು ಈ ಥೀಮ್ಗೆ ಸಂಬಂಧಪಟ್ಟಂತೆ ಚಟುವಟಿಕೆಗಳು ಯಾವ ರೀತಿ ಮಾಡ್ತಕ್ಕಂಥದ್ದು ಅನ್ನೋದು ಸಾಹಿತ್ಯದಲ್ಲಿ ಇದೆ. ಅದರ ಒಂದು PDF ಬೇಕಂದರೆ ತಮಗೆ ತಲುಪಿಸ್ತೀನಿ. ಸೊ ಓಕೆ, ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.